ಸಾಲುಮರದ ತಿಮ್ಮಕ್ಕನ ಉದ್ಯಾನವನ ಐತ್ರಿ. ಮತ್ತು ಬರ್ರಿ ಇವತ್ತು ನಾನು ಸಾಲುಮರದ ತಿಮ್ಮಕ್ಕನ ಉದ್ಯಾನವನಕ್ಕೆ ಬಂದೇನಿ. ಮತ್ತು ಇಲ್ಲಿ ಈಶ್ವರ ದೇವಸ್ಥಾನ ಐತಿ, ಎತ್ತರದ ಮೇಲೆ ಐತಿ, ಮುಳುಗು ಗಾರ್ಡನ್ ಐತಿ. ಬರ್ರಿ ನೋಡೋಣ, ಇಲ್ಲಿ ಒಳಗೆಲ್ಲ ನಿಮ್ಗೆ ತೋರಿಸ್ಕೊಡ್ತೇನೆ. ನೋಡ್ರಿ ಉದ್ಯಾನವನ ಎಷ್ಟು ಚೆನ್ನಾಗೈತಿ. ಇಲ್ಲಿ ನೋಡ್ರಿ ಹುಡುಗರನ್ನೆಲ್ಲ ಕರ್ಕೊಂಬಂದ್ರಿ. ಇಲ್ಲಿ ಆಟ ಆಡೋಕ್ಕೂ ಕೂಡ ಎಲ್ಲ ವ್ಯವಸ್ಥೆ ಐತಿ. ಅಲ್ಲಿ ಹೋಗಿ ಮುಂದೆ ಅಲ್ಲಿ ಎಂಟ್ರೆನ್ಸಿಗೆ ತೊಗೊಂತಡಿ. ಅಯ್ಯೋ ನೋಡ್ರಿ, ಇದು ರಾಮದುರ್ಗದ ಅರಣ್ಯವಾದಂಥ ಪ್ರದೇಶ. ಇಲ್ಲ ಎಂಟ್ರೆನ್ಸಿಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡ್ರಿ. ಭಾಳ ಸುಂದರವಾದಂಥ ತಾನರಿ ಇದೆ ನೋಡ್ರಿ. ಗಿಡದಾಗ ಶಿವನ್ ಇದು ಮಾಡಿ ಮೂರ್ತಿ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡ್ರಿ. ನೋಡ್ರಿ ಇದು ಹಿಂದೆ ನಿಂತ ಈಶ್ವರನ ದೇವಸ್ಥಾನ. ಇಲ್ಲೆಲ್ಲ ಪ್ರಸಾದ ವ್ಯವಸ್ಥೆ ಕೂಡ ಸೋಮವಾರಕ್ಕೊಮ್ಮೆ ಇರ್ತದೆ ನೋಡ್ರಿ. ನೋಡ್ರಿ ಇದು ಸಾಯಿಬಾಬಾನ ಗುಡಿ ಆಗುವುದದ, ಇನ್ನೂ ಕಟ್ಟಾತಾರ. ಇಲ್ಲಿ ಗಾರ್ಡನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡ್ರಿ. ಇದು ಶಿವನ ದೇವಸ್ಥಾನ ಹಿಂದಿನಿಂದ ನೋಡ್ರಿ. ಇಲ್ಲೆಲ್ಲ ವ್ಯವಸ್ಥೆ ಚೆನ್ನಾಗೈತಿ, ಬಂದವ್ರಿಗೆ ಕೂಡಾಕೋದು. ಇದು ಪ್ರಸಾದ ನಿಲಯದ ದೊಡ್ಡ ಪ್ರಮಾಣದಲ್ಲಿ ಆಗೋದದ ನೋಡ್ರಿ. ಇದು ನೋಡ್ರಿ ಅಶೋಕವನದ ಶ್ರೀರಾಮೇಶ್ವರ ದೇವಸ್ಥಾನ ನೋಡ್ರಿ. ಭಾಳ ಎತ್ತರದಾಗ ಶಿವನ ನಿರ್ಮಿಸಿದ್ದಾರೆ. ಇಲ್ಲಿ ಶಿವರಾತ್ರಿಗೊಮ್ಮೆ ಜಾತ್ರೆ ಆಗ್ತದೆ ರೀ. ಭಾಳ ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿರ್ತಾರೆ ನೋಡ್ರಿ. ಎಷ್ಟು ಚೆನ್ನಾಗಿ ಗಾರ್ಡನ್ ಐತಿ ನೋಡ್ರಿ. ಭಾಳ ಸುಂದರವಾದಂತಹ ತಾಣ ನೋಡ್ರಿ. ಎಲ್ಲೆಲ್ಲಿ ನೋಡಿದ್ರಿ ಗಿಡ ಮರ ಬೆಟ್ಟ ಭಾಳ ಸುಂದರವಾಗಿರ್ತದೆ ನೋಡ್ರಿ. ಇದು ಅಶೋಕವನದ ಶ್ರೀರಾಮಲಿಂಗೇಶ್ವರ ದೇವಸ್ಥಾನ. ಬರ್ರಿ ಎಷ್ಟು ಸುಂದರವಾಗೈತಿ. ಒಳಗೆಲ್ಲ ನೋಡೋಣ. ಬಂದ್ರೆ ಮನಸ್ಸಿಗೆ ಶಾಂತಿ, ನೆಮ್ಮದಿ. ಮಕ್ಕಳು ಕರ್ಕೊಂಡ್ ಬಂದ್ರೆ ಅಂಕರ ಭಾಳ ಚೆನ್ನಾಗಿರ್ತೈತಿ. ಈ ಮಕ್ಕಳಿಗೆ ಆಟ ಆಡಕ್ಕೆ ಎಲ್ಲ ವ್ಯವಸ್ಥೆ ಐತಿ. ದೊಡ್ಡವರಿಗೆ ಖುಷಿ ಅನಿಸ್ತತಿ. ನೋಡೋಣ ಬರ್ರಿ ಒಳಗೆ ಏನೇನೈತೆ ಅಂತಂದ್ರೆ. ನೋಡ್ರಿ ತ್ರಿಪುರ ತಕ್ಕ ಒಂದು ದರ್ಶನ ಐತಿ. ಶಿವನ ಒಂದು ಮೂರ್ತಿ ಎಷ್ಟು ಚೆನ್ನಾಗೈತಿ. ಗಣಪತಿ ಮೂರ್ತಿ ಅದ. ಆಮೇಲೆ ಈಶ್ವರಲಿಂಗದ್ದು ನೋಡ್ರಿ ಎಷ್ಟು ಚೆನ್ನಾಗಿ ಐತಿ. ಇಲ್ಲಿ ಭಾಳ ಚೆನ್ನಾಗಿ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ. ನೋಡ್ರಿ ಕಾಮ ದಹನ ಐತಿ. ಆಮೇಲೆ ಗೋಕರ್ಣ ಮಹಾತ್ಮೆ ಐತಿ ನೋಡ್ರಿ. ಭಾಳ ಸುಂದರವಾಗಿ ನಿರ್ಮಿಸಿದ್ದಾರೆ. ಮ್ಯಾಲ ಶಿವಲಿಂಗನ ದೊಡ್ಡ ಮೂರ್ತಿ ಐತಿ. ನೋಡ್ರಿ ಈಶ್ವರನ ಒಂದು ಮೂರ್ತಿ ಎಷ್ಟು ಕಳವಾಗೈತಿ. ಇಲ್ಲಿ ಮುಂದೆ ನೋಡ್ರಿ ನಮ್ಮ ಈಶ್ವರ ಯಾವಾಗಿದ್ರು ನಮ್ಮ ಬಲಕ್ಕಿರ್ತತಿ. ಇದು ನಮ್ಮ ಎಡಕ್ಕಿರುವಂತಹ ಇಲ್ಲಿ ಭಾಳ ಹಲವಾರು ಪವಾಡಗಳು ನಡೆದಾವೆ ನೋಡ್ರಿ. ಈಶ್ವರನ ನೋಡ್ರಿ 6 ಪಿಲ್ಲರ್ ಮ್ಯಾಲೆ ದೊಡ್ಡ ಶಿವಲಿಂಗ ಮ್ಯಾಲೆ ಹೋದಂಗೆ ಮತ್ತು ಈಶ್ವರನ ತೋರಿಸ್ತಾನೆ ನಿಮಗೆ. ದೊಡ್ಡ ಪ್ರಮಾಣದಲ್ಲಿ ಈಶ್ವರ ದೇವಸ್ಥಾನ ಐತಿ ನೋಡೋಣಂತ ನೋಡ್ರಿ. ಇಲ್ಲಿ ಅರ್ಧನಾರೀಶ್ವರನ ಒಂದು ಮೂರ್ತಿ ಅದ. ಶಿವ ತಾಂಡವದ ಒಂದು ದೃಶ್ಯ ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ. ಇಲ್ಲಿ ನೋಡ್ರಿ ಈ ದೇವಸ್ಥಾನದ ಎದುರಿಗೆ ನಮಗೆ ದೊಡ್ಡದಾಗಿಂತ ಬಸವಣ್ಣ ಕಾಣಿಸ್ತಾ ಇದ್ದಾನೆ. ಅದ್ರ ಸಮೀಪ ಹೋಗಿ ನೋಡೋಣಂತೆ. ಈ ಸೈಡ್ ಹೋದ್ರಿ ನೋಡ್ರಿ ದೊಡ್ಡ ಪ್ರಮಾಣದಾಗ ನಮಗೆ ಶಿವ ಕಾಣಿಸ್ತಾನ ನೋಡ್ರಿ. ಈಶ್ವರದನ್ರಿ ಶಿವನ್ ಮುಂದೆ ಎಷ್ಟು ದೊಡ್ಡ ಪ್ರಮಾಣದಾಗ ನಿರ್ಮಿಸ್ಯಾರ ನೋಡ್ರಿ. ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ. ನೋಡ್ರಿ ಭಾಳ ದೊಡ್ಡ ಪ್ರಮಾಣದಾಗ ಈಶ್ವರನ ನಿರ್ಮಿಸ್ಯಾರ ನೋಡ್ರಿ. ಸುತ್ತಮುತ್ತಲು ಕೂಡ ಎಷ್ಟು ನಿಸರ್ಗ ಚೆನ್ನಾಗೈತಿ. ಇಲ್ಲಿ ನಿಂತ್ರೆ ಮ್ಯಾಲೆ ನಿಂತ್ರೆ ಫುಲ್ಲ ನಮಗೆ ಇದು ಕಾಣಿಸ್ತೈತಿ. ಸುತ್ತೂ ಕಡೆನೂ ಸುಂದರವಾದಂಥ ವಾತಾವರಣ ಕಾಣಿಸ್ತೈತಿ ನೋಡ್ರಿ. ನೋಡ್ರಿ ಇಲ್ಲಿ ಈಶ್ವರನ ಎದುರುಗಡೆ ಶಿವನ ಒಂದು ದೊಡ್ಡ ಮೂರ್ತಿ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಲ್ಲಿ ಮ್ಯಾಲೆ. ನಮಸ್ಕಾರ. ಇವತ್ತು ನಾನು ಸಿರ್ಸಂಗಿ ಬಂದಿದ್ದೇನೆ. ಸಿರ್ಸಂಗಿ ಒಳಗೆ ಏನೇನೈತಿ ನೋಡೋಣ್ರಿ. ಸಿರ್ಸಂಗಿದ ಐತಿಹಾಸಿಕ ಒಂದು ಸ್ಥಾನ, ಜಾಗೃತ ಒಂದು ಸ್ಥಾನ. ಈ ದೇವಿದ ಭಾಳ ಪವಾಡ ಅದಾವು, ಭಾಳ ಇದದಾವು. ನೋಡೋಣ ಬರ್ರಿ ಒಳಗೆ ಏನೇನೈತೆ ಅಂತಂದು.
ನೋಡ್ರಿ ಇದು ಫುಲ್ ಹೊರಗಿಂದ ಸಿರ್ಸಂಗಿ ದೇವಸ್ಥಾನದ ಹೊರಗಿರುವಂತಹ ನೋಟ ನೋಡ್ರಿ ಇದು. ಇಲ್ಲಿ ನೋಡ್ರಿ ಹಣ್ಣು ಕಾಯಿ ದೇವಿಗೆ ಉಡಿ ತುಂಬಾಕ ಉಡಿ ಇಲ್ಲೇ ತಗೊಂಡೆ ಇಲ್ಲೆಲ್ಲ ಸಿಗ್ತಾವ್ರಿ. ನೋಡ್ರಿ ಇದು ಸಿರ್ಸಂಗಿ ದೇವಸ್ಥಾನದ ಮೇನ್ ಎಂಟ್ರೆನ್ಸ್ ರೀ. ಇದು ಒಳಗೆ ಹೋಗುನ್ ಬರ್ರಿ. ಇದೆ ನೋಡ್ರಿ ಎಂತ ಚಂದ ಐತಿ ಗುಡಿ ಹೊರಗಿಂದ ನೋಡಾಕ. ಒಳಗೆ ಏನೇನ್ ಐತಂತ ನೋಡುನ್ ಬರ್ರಿ. ಇಲ್ಲಿ ನೋಡ್ರಿ ಕಾಯುವಂತ ಹೊಡಿಯುವಂತ ಸ್ಥಳ ಅದು. ಆಮೇಲೆ ಇದು ಎಲ್ಲಾ ಹರಕೆ ಕಟ್ಕೊಂಡು ಇಲ್ಲಿ ಕಾಯಿ ಕಟ್ಟಿ ಹೋಗ್ತಾರ. ಏನಾರ ಸಂಕಲ್ಪ ಮಾಡ್ಕೊಂಡು ಹೋಗ್ತಾರ ನೋಡ್ರಿ. ಅವರೆಲ್ಲ ಬಂದಿಲ್ಲೇ ಕಾಯಿ ಕಟ್ಟಿ ಹೋಗಿರ್ತಾರ. ಇದು ನೋಡ್ರಿ ಮೇನ್ ಎಂಟ್ರೆನ್ಸಿಗೆ ಕಾಳಿಕಾದೇವಿ ದೇವಸ್ಥಾನಕ್ಕೆ ಬಂದ್ಗುಟ್ಲೆ ಇರುವಂತಹ ನಾಗದೇವತೆಗಳು, ತುಳಸಿ ಗಿಡ ಎಲ್ಲ ಅದ. ಇಲ್ಲೇ ಪ್ರಸಾದ ನಿಲಯಕ್ಕೆ ಇಲ್ಲೆಲ್ಲ ಡ್ರಮ್ ಇಟ್ಟಿರ್ತಾರ್ರಿ. ನಾವು ಅಕ್ಕಿ ಬೇಳೆ ಎಲ್ಲ ಬೆಲ್ಲ ಎಲ್ಲ ಇದ್ರಾಗ ಹಾಕಕ್ಕೆ ಹೋಗೋದು. ಮತ್ತು ದಿನ ಇಲ್ಲೇ ಅನ್ನ ಪ್ರಸಾದದ ವ್ಯವಸ್ಥೆ ಇರ್ತದೆ. ಇದು ನೋಡ್ರಿ ಒಂದು ಪ್ರತಿರೂಪ. ಇದು ನೋಡೋ ದೇವಿಯ ಪ್ರತಿರೂಪ. ಒಳಗ ಅಲಾವಿಲ್ರಿ, ಅದಕ್ಕಿಲ್ಲೇ ಇಲ್ಲಿಂದ ತಗೋ. ದೇವಿಯ ಕಾಲ್ ಹೆಜ್ಜೆ ಕೂಡ ಇನ್ನೂ ಅದಾವ ನೋಡ್ರಿ. ನೀವು ಒಮ್ಮೆ ಈ ಕ್ಷೇತ್ರಕ್ಕೆ ಬರ್ರಿ, ಭಾಳ ಚೆನ್ನಾಗೈತಿ. ಈ ಜಾಗೃತ ಸ್ಥಾನ. ದೇವಿ ಎಲ್ಲರೂ ಏನು ಮನಸ್ಸಿನಾಗ ಯಾರು ಬೇಡ್ಕೊಂಡಿರ್ತಾರ ಅವ್ರಿಗೆಲ್ಲ ವರದಾನ ನೀಡ್ತಾರ. ಎಲ್ಲೆಲ್ಲರೂ ಇಲ್ಲಿ ಬಂದು ದರ್ಶನ ತಗೊಂಡು ಹೋಗ್ತಾರ. ನೀವು ಒಮ್ಮೆ ಎಲ್ಲರೂ ಬರ್ರಿ ಅಂತ ಹೇಳ್ತಾ ನನ್ನ ಚಾನಲ್ ನೋಡುವ ಎಲ್ಲರಿಗೆ ತುಂಬ ಹೃದಯದ ಧನ್ಯವಾದಗಳು. ನೋಡ್ರಿ ನಾವು ಇಲ್ಲಿ ಸಿರ್ಸಂಗಿಯಿಂದ ಮುಳ್ಳೂರಿಗೆ ಬಂದಿದ್ದೇವೆ. ಮುಳ್ಳೂರಿಗೆ ಇದೆ ರಾಮಲಿಂಗೇಶ್ವರ ದೇವಸ್ಥಾನ. ಇದು ನೋಡಕ್ಕೆ ಎಷ್ಟು ಚಲೋ ಐತ್ರಿ. ಆಮೇಲೆ ಇಲ್ಲಿ ಮಳೆಗಾಲದಾಗ ಭಾಳ ನೀರು ಬೀಳ್ತೈತಿ ನೋಡ್ರಿ. ನೀರು ಹಾಕ್ತೈತಿ. ಮಳೆಗಾಲದಾಗ ನೋಡ್ರಿ ಅಲ್ಲಿ ಮ್ಯಾಲಿಂತ್ರ ನೀರು ಬರ್ತದೆ. ಫುಲ್ ನೀರು ನೋಡ್ಲಿಕ್ಕೆ ಜೋಗದ ಗತೆ ಚಂದ ಇರ್ತೈತಿ. ಈಗ ನೀರು ಮಳೆ ನೋಡ್ರಿ ಭಾಳ ನಿಸರ್ಗವಾದಂಥ ಎಂಥ ಚೆನ್ನಾಗೈತಿ. ಇಲ್ಲೆಲ್ಲ ನಿಸರ್ಗದತ್ತವಾಗೈತಿ. ಎಲ್ಲರೂ ಈ ಸ್ಥಳಕ್ಕೊಮ್ಮೆ ಬಂದು ನೋಡ್ರಿ, ಎಷ್ಟು ಖುಷಿ ಪಡ್ತೀರಿ. ಫ್ಯಾಮ್ಲಿ ಜೋಡಿ ಬರ್ರಿ ಅಂತ ಹೇಳ್ತೇನೆ ನೋಡ್ರಿ.